ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿನ್ನೆ ಕೆಇಎ ಡೈರೆಕ್ಟರ್ ಆಗಿರುವಂತಹ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಡೈರೆಕ್ಟರ್ ಆಗಿರುವಂತಹ ಶ್ರೀ ಪ್ರಸನ್ನ ಕುಮಾರ್ ಸರ್ ಅವರು ಡೆಕ್ಕನ್ ಹೆರಾಲ್ಡ್ ಮತ್ತೆ ಪ್ರಜಾವಾಣಿ ಅವರು ನಡೆಸಿದಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದಿಷ್ಟು ವಿಷಯಗಳನ್ನ, ಮುಂದೆ ನಡೆಯೋ ಕೌನ್ಸಿಲಿಂಗ್ ನ ರಿಲೇಟೆಡ್ ಅಥವಾ ಇಂಜಿನಿಯರಿಂಗ್ ನ ರಿಲೇಟೆಡ್ ಒಂದಿಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಒಂದು 16 to 20 minutes ಇದ್ರ ಬಗ್ಗೆ ಅವರು ಭಾಷಣವನ್ನ ಮಾಡಿದ್ದಾರೆ, ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದನ್ನ ನಿಮ್ಗೆ ನಾನೊಂದು 5 to 10 minutes ಅಲ್ಲಿ ಓವರ್ ಆಲ್ ಆಗಿ ಸಮ್ಮರೈಸ್ ಮಾಡಿ ಹೇಳ್ತಾ ಇದ್ದೇನೆ, ಸರಿನಾ? ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಯಾರಾದ್ರೂ ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು KCET ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ನೀವು KCET ಗೆ ಪ್ರಿಪೇರ್ ಆಗ್ತಾ ಇದ್ರೆ ನಿಮ್ಗೆ ಎಲ್ಲ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ಸ್ 2019 ಇಂದ 2017 ಇಂದ ಸ್ಟಾರ್ಟ್ ಆಗಿ 2025 ವರೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ಯಾವ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಚಾಪ್ಟರ್ ವೈಸ್ PDF. ಈಗ 17 ಇಂದ ಯಾವ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅದ್ರದ್ದು ವಿತ್ ಆನ್ಸರ್ ಇಲ್ಲಿ ನೋಡಿ, ಲೈಕ್ ದಿಸ್ ಇದು ಸಿಗುತ್ತೆ ನಿಮ್ಗೆ. ಇದು ನಿಮ್ಗೆ ಆನ್ ಟೈಮ್ ರೀಚ್ ಆಗ್ಬೇಕು ಅಂತಿದ್ರೆ ನಮ್ದೊಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಆ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ನಾನು ನಿಮ್ಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಜಾಯಿನ್ ಆಗಿ. ಇಲ್ಲಿ ನೋಡಿ, ಈ ತರ ಕ್ವಶನ್ಸ್ ಗಳು ಬಂದಿದೆ ವಿತ್ ಆನ್ಸರ್ಸ್. ಅದಾದ್ಮೇಲೆ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ಇದು ಕೂಡ ಇನ್ಕ್ಲೂಡ್ ಮಾಡಿರ್ತೇವೆ. ಅದಾದ್ಮೇಲೆ ಅಟ್ ದ ಎಂಡ್ ನಾವ್ ಏನ್ ಮಾಡಿದ್ದೇನೆ ಅಂತ ಕೇಳಿದ್ರೆ, ಇದು ನಾನೇ ಪ್ರಿಪೇರ್ ಮಾಡಿದ್ದು, ಪ್ರಿಪೇರ್ಡ್ ಬೈ ನಿಖಿಲೇಶ್. ನಾನು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯನ್ನ ಆಲ್ಮೋಸ್ಟ್, ಅಂದ್ರೆ ಮೊದಲು ಮಾಸ್ಟರ್ ಮೈಂಡ್ಸ್ ಕೋಚಿಂಗ್ ಅಕಾಡೆಮಿ ಅಂತ ಇದ್ದಿತ್ತು, ಆಲ್ಮೋಸ್ಟ್ 7 years ಇಂದ ಈ ಎಜುಕೇಶನ್ ಫೀಲ್ಡ್ ಅಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೇನೆ, ಆನ್ಲೈನ್ ಅಲ್ಲಿ, ಆಫ್ಲೈನ್ ಅಲ್ಲಿ, ಇವನ್ ಫಾರ್ PUC ಸ್ಟೂಡೆಂಟ್ಸ್ ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ಮತ್ತೆ ಮೋರ್ ದನ್ 1500 ಸ್ಟೂಡೆಂಟ್ಸ್ ಗಳಿಗೆ ನಾನು ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ ಇಂಜಿನಿಯರಿಂಗ್ ಜಾಯ್ನಿಂಗಿಗೆ. ಸೊ ಇದೆಲ್ಲದ್ರನ್ನು ಪ್ರಿಪೇರ್ ಮಾಡಿದ್ದು ನಾನೇ. ಓಕೆ, ಸೊ 2017 ಇಂದ ಸ್ಟಾರ್ಟ್ ಆಗಿ 2025 ವರೆಗೆ ಯಾವ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂಡ್ ಎಷ್ಟು ಟೈಮ್ ರಿಪೀಟ್ ಆಗಿದೆ ಅನ್ನೋದನ್ನ ಎಲ್ಲದನ್ನು ಕೂಡ PDF ಆಗಿ ಮಾಡಿದ್ದೇನೆ, ಸರಿನಾ? ಅದಾದ ನಂತರ ಎಟ್ ದ ಎಂಡ್ ನಿಮ್ಗೆ ಗೋಲ್ಡನ್ ಟಿಪ್ಸ್ ಗಳು ಸಿಗುತ್ತೆ. ಸೊ ಅಂದ್ರೆ ಈ ಚಾಪ್ಟರ್ ಇಂದ ಏನೇನು ಶಾರ್ಟ್ ಕಟ್ ಟ್ರಿಕ್ಸ್ ಇದೆ ಅಥವಾ ಯಾವ್ದನ್ನ ನೀವು ಮೆಮೊರೈಸ್ ಮಾಡಬೇಕು, ಬೈ ಹಾರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಈ ಇದರಲ್ಲಿ ಈ ಒಂದು PDF ಅಲ್ಲಿ ನಾನು ನಿಮ್ಗೆ ತೋರಿಸಿದ್ದೇನೆ, ಸರಿನಾ? ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲಾದು ಕೂಡ ಅನಾಲಿಸಿಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಇದು ಎಲ್ಲದು ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಎಲ್ಲದನ್ನು ಪ್ರಿಪೇರ್ ಮಾಡಿದ್ದೇನೆ, ಸರಿನಾ? ಸೊ ಇದು ಬೇಕು ಅಂತಿದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ಅದ್ರ ಜೊತೆ ನಿಮ್ಗೆ ಪ್ರತಿದಿನ ಅಟ್ ದ ಎಂಡ್ ಆಫ್ ದ ಡೇ ನಾನು ನಿಮ್ಗೆ ಮಾಕ್ ಟೆಸ್ಟ್ ಅನ್ನ ಕೊಡ್ತಾ ಇದ್ದೇನೆ. ಸೊ ಏನಿದು ಸರ್ ಇದು ಮಾಕ್ ಟೆಸ್ಟ್ ಅಂತ ಕೇಳಿದ್ರೆ, ನಿಮ್ಗೆ ಪ್ರತಿ ಚಾಪ್ಟರ್, ಫಾರ್ ಎಕ್ಸಾಂಪಲ್ ನಿನ್ನೆ 3 ಚಾಪ್ಟರ್ ಹೇಳಿದ್ದೇನೆ, ಅದ್ರ ಪ್ರೀವಿಯಸ್ ಡೇ 3 ಚಾಪ್ಟರ್ ಹೇಳಿದ್ದೇನೆ, ಇವತ್ತು 3 ಚಾಪ್ಟರ್ಸ್ ಹೇಳ್ತಾ ಇದ್ದೇನೆ. ಆ 3 ಚಾಪ್ಟರ್ಸ್ ಇದು ಮಾಕ್ ಟೆಸ್ಟ್ ಗಳಿರುತ್ತೆ. ಈಗ ನೀವು ಬಿಗಿನ್ ಮಾಕ್ ಟೆಸ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಈ ತರ ಬರುತ್ತೆ. ನಿಮ್ಗೆ ಟೈಮಿಂಗ್ಸ್ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಇದು ಕೂಡ ರನ್ ಆಗ್ತಾ ಇರುತ್ತೆ, ಟೈಮರ್ ಕೂಡ ರನ್ ಆಗ್ತಾ ಇರುತ್ತೆ. ಪ್ರತಿ ಕ್ವಶನ್ ನಿಮ್ಗೆ ಅಟೆಂಡ್ ಮಾಡ್ಲಿಕ್ಕೆ ನಾನು 60 seconds ಅನ್ನ ಇದು ಮಾಡಿದ್ದೇನೆ. ಇದರಲ್ಲಿ ಈಸಿ ಲೆವೆಲ್, ಮೀಡಿಯಂ ಲೆವೆಲ್ ಮತ್ತೆ ಹಾರ್ಡ್ ಲೆವೆಲ್. ಪ್ರೀವಿಯಸ್ ಇಯರ್ ನಾನು ಹೇಳಿದೆ ನೋಡಿ, ಆಲ್ಮೋಸ್ಟ್ 9 years ನ ಕ್ವಶನ್ ಪೇಪರ್ ನ ನೋಡ್ಕೊಂಡು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ನೋಡಿ, ಮತ್ತೆ KCET ಹೇಗೆ ಕ್ವಶನ್ ಪೇಪರ್ ಸೆಟ್ಟರ್ ಹೇಗೆ ಥಿಂಕ್ ಮಾಡುತ್ತಾರೆ ಅನ್ನೋದನ್ನ ನೋಡ್ಕೊಂಡು ನಿಮ್ಗೆ ಇಲ್ಲಿ ಈಸಿ, ಮೀಡಿಯಂ, ಹಾರ್ಡ್ ಲೆವೆಲ್ ಅಂತ ಇದನ್ನ ಒಂದು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೇನೆ. ಇದನ್ನು ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ನಾನು ಇದು ಮಾಡ್ತೇನೆ. ನೀವು ಲೈಕ್ ಈ ತರ ಈಗ 60 seconds ಇರುತ್ತೆ, ನೆಕ್ಸ್ಟ್ ಅಂತ ಕೊಡ್ಬೋದು. ಈವನ್ ಪ್ರೀವಿಯಸ್ ಕೂಡ ನೇವಿಗೇಟ್ ಮಾಡ್ಲಿಕ್ಕೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಇದು ಕೂಡ ನಿಮ್ಗೆ ನಮ್ಮ ಯಾವುದು ವಾಟ್ಸ್ಆಪ್ ಚಾನಲ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಿಗುತ್ತೆ, ಸರಿನಾ? ದಿಸ್ ಇಸ್ ಪ್ರಿಪೇರ್ಡ್ ಬೈ ಮೀ ನಿಖಿಲೇಶ್. ಓಕೆ, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ನಿಖಿಲೇಶ್. ನಾನು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿ ಇವತ್ತು 6 years ಇಂದ ಈ ಎಜುಕೇಶನ್ ಫೀಲ್ಡ್ ಅಲ್ಲೂ ಇದ್ದೇನೆ, ಪ್ಲಸ್ ಕೌನ್ಸಿಲಿಂಗ್ ಅನ್ನು ಕೊಡ್ತಾರೆ, ಪ್ಲಸ್ ನಾನು IT ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಓಕೆ, ಸೊ ಇದೆಲ್ಲದೂ ಕೂಡ ನಿಮ್ಗೆ ಆನ್ ಟೈಮ್ ರೀಚ್ ಆಗ್ಬೇಕು ಅಂತಿದ್ರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ. ಅದೇ ರೀತಿ ನಿಮ್ಗೆ ಈ ವರ್ಷ 1-to-1 ಪರ್ಸನಲ್ ಗೈಡೆನ್ಸ್ ಬೇಕು ಅಂತಿದ್ರೆ KCET ಮತ್ತೆ ಕಾಮಿಡ್ಕೆ, KCET 2026 ನೀವೇನು ಬರಿತಾ ಇದ್ದೀರಾ, ಮತ್ತೆ ಕಾಮಿಡ್ಕೆ 2026 ಏನು ಬರಿತಾ ಇದ್ದೀರಾ, ಇದಕ್ಕೆ ನಿಮ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬೇಕು ಅಂತಿದ್ರೆ ನಮ್ದು ಏಕಲವ್ಯ 3.0 ಅಂತ, ಅಂದ್ರೆ ಆನ್ಲೈನ್ ಅಲ್ಲಿ ಇದು 3rd ಬ್ಯಾಚ್. ಇದಕ್ಕೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ನನ್ನ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು ಬಿಟ್ಟು ಬೇರೆ ಯಾವ ನಂಬರು ಇಲ್ಲ. ನಮ್ದು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಬೇರೆ ಯಾವ ನಂಬರು ಇಲ್ಲ. ಏಕಲವ್ಯ 3.0 ಅಂತ, ಇದು ಕಂಪ್ಲೀಟ್ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ ನಿಮ್ಗೆ. ಟಿಲ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ಕಂಪ್ಲೀಟ್ ನಮ್ಮ ಕಡೆಯಿಂದ ಗೈಡೆನ್ಸ್ ಗಳು ಇರುತ್ತೆ. ಓಕೆ, ಜಾಯ್ನ್ ಆಗ್ಬೇಕು ಅಂತಿದ್ರೆ 6362324224 ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಲೆಟ್ಸ್ ಕಮ್ ಟು ದಿ ವಿಡಿಯೋ. ಈ ವಿಡಿಯೋಗೆ ಬಂದ್ರೆ ಸಮ್ಮರಿಯನ್ನು ಕೊಡ್ತೇನೆ. ಫಸ್ಟ್ ಶ್ರೀ ಪ್ರಸನ್ನ ಕುಮಾರ್ ಸರ್ ಅವರು ಏನ್ ಹೇಳಿದ್ದಾರೆ ಕೇಳಿದ್ರೆ, OMR ಶೀಟ್ ಅಪ್ಲೋಡ್ ಅಂದ್ರೆ ಇಲ್ಲಿ ಚೀಟಿಂಗ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಡೌಟ್ ಇದೆ, ಸರ್ ನಾನು ಇನ್ ಕೇಸ್ ಅಂದ್ರೆ ಬೇರೆ ಕಡೆಯಲ್ಲಿ ಎಕ್ಸಾಮ್ ಸೆಂಟರ್ ಅಲ್ಲಿ ಹೇಳಿಕೊಡ್ತಾರಂತೆ, ಚೀಟಿಂಗ್ ಆಗತ್ತಂತೆ, ಅಥವಾ ಒಬ್ಬ ಸ್ಟೂಡೆಂಟ್ ನ ಹೆಸರಲ್ಲಿ ಇನ್ನೊಬ್ಬ ಬಂದು ಬರ್ದೋಗ್ತಾರಂತೆ, ಅದೆಲ್ಲ ನಡೀತದ? ಇಲ್ಲ, ಅದಾಗೋದಿಲ್ಲ. ಮತ್ತೊಂದು, ನನಗೆ KEಯಲ್ಲಿ ಅವರು ಪರಿಚಯ ಇದ್ದಾರೆ, ಇವರು ಪರಿಚಯ ಇದ್ದಾರೆ, ನಾನು ನಿಮ್ಗೆ ಮಾರ್ಕ್ಸ್ ಜಾಸ್ತಿ ಕೊಡ್ತೇನೆ, ಎಕ್ಸಾಮ್ ಏನು
ರ್ಯಾಂಕ್ ಅನ್ನು ಒಳ್ಳೆ ಕೊಡ್ಸ್ತೇನೆ ಅಂತ ಔಟ್ಸೈಡ್ ಇಂದ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಅದು ಸುಳ್ಳು. ಯಾಕಂತ ಕೇಳಿದ್ರೆ ಯಾವಾಗ ನೀವು ಎಕ್ಸಾಮ್ ಬರೀತೀರ ನೋಡಿ, ಇಮಿಡಿಯೇಟ್ ಆದ ನೆಕ್ಸ್ಟ್ ಡೇ ಬೆಂಗಳೂರು ಸ್ಟೂಡೆಂಟ್ಸ್ ಗಳಿದ್ದು ಆ ದಿನಾನೇ ನಿಮ್ಮ OMR ಶೀಟ್ ಅನ್ನೋದು KE ವೆಬ್ಸೈಟ್ ಅಲ್ಲಿ ಇದಾಗತ್ತೆ, ಏನಾಗುತ್ತೆ, ಅಪ್ಲೋಡ್ ಆಗುತ್ತೆ. ಅದೇ ಬೇರೆ ಕಡೆಯಿಂದ ಬೇರೆ ಸೆಂಟರ್ಲಿ ಎಕ್ಸಾಮ್ ಬರ್ದಂತ ಸ್ಟೂಡೆಂಟ್ಸ್ ಗಳದ್ದು OMR ಶೀಟ್ ಬೆಂಗಳೂರಿಗೆ ಬಂದ ತಕ್ಷಣ OMR ಶೀಟ್ ಅನ್ನೋದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ನೀವು ಕ್ರಾಸ್ ಚೆಕ್ ಮಾಡ್ಬೋದು, ನೀವ್ ಏನು ಮಾಡಿದ್ದೀರಾ ಎಕ್ಸಾಮ್ ಅಲ್ಲಿ ನಿಮ್ಮ OMR ಶೀಟ್ ಅಲ್ಲಿ ಇರುತ್ತೆ. ಅದಾದ ನಂತರ ಇಮಿಡಿಯೇಟ್ ಒಂದು 2-3 ಡೇಸ್ ಅಲ್ಲಿ ಕೀ ಆನ್ಸರ್ ನ ರಿಲೀಸ್ ಮಾಡ್ತಾರೆ. ಆ ಕೀ ಆನ್ಸರ್ ನ ನೋಡ್ಕೊಂಡು ನೀವೆಷ್ಟು ಸರಿಯಾಗಿ ಬರ್ದಿದ್ದೀರಾ ನಿಮ್ಮ OMR ಶೀಟ್ ನೀವು ಅದ್ರ ಜೊತೆ ಕ್ರಾಸ್ ಚೆಕ್ ಮಾಡ್ಬೋದು. ಓಕೆ, ಅದಾದ ನಂತರ ಏನಾದ್ರು ಆಬ್ಜೆಕ್ಷನ್ಸ್ ಇದ್ರೆ, ಕೀ ಆನ್ಸರ್ ರಿಲೇಟೆಡ್ ಏನಾದ್ರು ಆಬ್ಜೆಕ್ಷನ್ ಇದ್ರೆ ಅದನ್ನ ಕೊಡಬಹುದು. ಅದಾದ ನಂತರ ಫೈನಲ್ ಕೀ ಆನ್ಸರ್ ನ ರಿಲೀಸ್ ಮಾಡ್ತಾರೆ. ನೀವು ಚೆಕ್ ಮಾಡಬಹುದು ನಿಮ್ಮ OMR ಶೀಟ್ ಪ್ಲಸ್ ಕೀ ಆನ್ಸರ್ ಜೊತೆ ನೀವು ಮ್ಯಾಚ್ ಮಾಡಿ ನಿಮ್ದು ಎಷ್ಟು ಸರಿಯಾಗಿದೆ ಎಷ್ಟು ತಪ್ಪಾಗಿದೆ ಅದೆಲ್ಲದನ್ನು ಚೆಕ್ ಮಾಡಬಹುದು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ಎರಡನೇದು. ಮೂರನೇ ಪಾಯಿಂಟ್, ಕ್ಯಾಲ್ಕುಲೇಷನ್ ಫಾರ್ಮುಲಾ ಏನಂತ ಕೇಳಿದ್ರೆ 50% ನಿಮ್ದು ಬೋರ್ಡ್ಸ್ ಇಂದ ತಗೊಳ್ತಾರೆ PCM, 50% ನಿಮ್ಮ KCT ಮಾರ್ಕ್ಸ್ ಅನ್ನು ತಗೊಳ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಓಕೆ, ಈ ರೀತಿ ನಿಮ್ದು ಏನು ಮೆರಿಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ಫೋರ್ತ್ ಒನ್, ಆಂಟಿ ಚೀಟಿಂಗ್ ಮೆಜರ್ಸ್. ಸರ್, ಎಕ್ಸಾಮ್ ಹಾಲಿಗೆ ಒಬ್ಬ ಸ್ಟೂಡೆಂಟ್ ನ ಪರವಾಗಿ ಇನ್ನೊಬ್ಬ ಬಂದು ಬರೆದು ಹೋಗ್ತಾರೆ, ಅದು ಯಾವುದು ನಡೆಯೋದಿಲ್ಲ. ಯಾಕಂತ ಕೇಳಿದ್ರೆ, ಒಂದು ನಿಮ್ದು ಆಧಾರ್ ಕಾರ್ಡ್ ಫೋಟೋವನ್ನು ಅವರು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ, ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿರ್ತಾರೆ. ಎರಡನೇದು ಏನು ಅಂತ ಕೇಳಿದ್ರೆ, ನಿಮ್ದು ಅಪ್ಲಿಕೇಶನ್ ಹಾಕುವಾಗ ನೀವು ಲಾಗಿನ್ ಆಗುವಾಗ ಏನ್ ಮಾಡಿರ್ತೀರಾ ಅಂತ ಕೇಳಿದ್ರೆ ನಿಮ್ದು ಫೋಟೋವನ್ನು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ. ಥರ್ಡ್ ಒನ್, ನೀವು ಎಕ್ಸಾಮ್ ಹಾಲಿಗೆ ಎಂಟರ್ ಆಗುವಾಗ ಮೊಬೈಲ್ ಇರುತ್ತೆ, ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಅವರು ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಇನ್ ಕೇಸ್ ನೀವು ಇದೆಲ್ಲ ಮಿಸ್ ಮ್ಯಾಚ್ ಆದ್ರೆ ನಿಮ್ಗೆ ಎಕ್ಸಾಮ್ ಸೆಂಟರ್ ಒಳಗಡೆ ಎಂಟ್ರಿ ಆಗೋದಿಲ್ಲ ಅಂತೆ, ಜೈಲಿಗೆ ಕಳಿಸ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದರ್ ಇಸ್ ನೋ ಚೀಟಿಂಗ್ ನಡೆಯೋದಿಲ್ಲ. ಮತ್ತೆ ಒಂದೇನಂತ ಕೇಳಿದ್ರೆ, ಯಾವ್ದಾದ್ರು ಒಂದು ಐಡೆಂಟಿಟಿ ಕಾರ್ಡ್ ನೀವು ತಗೊಂಡು ಹೋಗ್ಲೇಬೇಕು, ಒಂದನೇದು. ಎರಡನೇದು, ನಿಮ್ಮ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಮೂರನೇದು, ನೀವು ಅಪ್ಲಿಕೇಶನ್ ಹಾಕುವಾಗ ಏನು ಫೋಟೋವನ್ನು ಕೊಟ್ಟಿದ್ದೀರಾ ಅದನ್ನು ಕೂಡ ಎಲ್ಲದೂ ಕ್ರಾಸ್ ಚೆಕ್ ಆಗುತ್ತೆ. ದರ್ ಇಸ್ ನೋ ಚೀಟಿಂಗ್. ನಾಲ್ಕನೇದು. ಐದನೇದು, ಈ ವರ್ಷ 3,50,000 ಸ್ಟೂಡೆಂಟ್ಸ್ ಗಳು ಅಪಿಯರ್ ಆಗಿದ್ದಾರೆ KCETಗೆ. ಓಕೆ, ಇದು ಹೈಯೆಸ್ಟ್, ಅಂದ್ರೆ ರಿಜಿಸ್ಟರ್ ಆಗಿದ್ದಾರೆ. ಅದ್ರಲ್ಲಿ ಎಷ್ಟು ಜನ ಅಪಿಯರ್ ಆಗ್ತಾರೆ ಅನ್ನೋದನ್ನ ನಾವಿನ್ನು ವೆಯ್ಟ್ ಮಾಡಬೇಕು, ಕಾದು ನೋಡಬೇಕು ಎಷ್ಟು ಜನ ಅಪಿಯರ್ ಆಗ್ತಾರೆ. ಆಲ್ಮೋಸ್ಟ್ 3,10,000 3,20,000 ಸ್ಟೂಡೆಂಟ್ಸ್ ಗಳು ಅಪಿಯರ್ ಆಗಿ ಆಗ್ತಾರೆ, ಸರಿನಾ? ಸೊ ಇದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಕೇಳಿದ್ರೆ, ಕಂಬೈನ್ಡ್ ಕೌನ್ಸಿಲಿಂಗ್. ಈ ಕೌನ್ಸಿಲಿಂಗ್ ಪ್ರಾಸೆಸ್ ಅನ್ನೋದು ಆಲ್ಮೋಸ್ಟ್ 2.5 months ನಡೀತದೆ. ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಏನಂತ ಕೇಳಿದ್ರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳ ಫಸ್ಟ್ ಆಪ್ಷನ್ ಮೆಡಿಕಲ್ ಇರುತ್ತೆ, ಸೆಕೆಂಡ್ ಆಪ್ಷನ್ ಇಂಜಿನಿಯರಿಂಗ್ ಇರುತ್ತೆ. ಅಂದ್ರೆ ಮೆಡಿಕಲ್, ಡೆಂಟಲ್, ಫಸ್ಟ್ MBBS, ದೆನ್ ಡೆಂಟಲ್, ದೆನ್ ಮೇ ಬಿ ಎಗ್ರಿ ಇರ್ಬೋದು, ಅದಾದ ನಂತರ ಇಂಜಿನಿಯರಿಂಗ್ ಇರ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಆಪ್ಷನ್ ಇರೋದು. ಏನಂತ ಕೇಳಿದ್ರೆ ಕಂಬೈನ್ಡ್ ಕೌನ್ಸಿಲಿಂಗ್. ಕರ್ನಾಟಕದ ಮೆಡಿಕಲ್ ಇದನ್ನ ಸೀಟ್ ಗಳನ್ನ KEA ದವರೇ ಫಿಲ್ ಮಾಡ್ತಾರೆ. ಸೊ ಅದಕ್ಕೆ ಸರಿಯಾಗಿ ಏನ್ ಮಾಡ್ತಾರೆ, ಮೆಡಿಕಲ್ ಅಂದ್ರೆ MCC ಅವರು, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅವ್ರು ಏನ್ ಮಾಡ್ತಾರೆ, ಆಲ್ ಇಂಡಿಯಾ ನೀಟ್ ಇಂದ ಬರೆದಂತ ಸ್ಟೂಡೆಂಟ್ಸ್ ಗಳಿಗೆ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ನಮ್ದು ಕೂಡ ಅವ್ರ ಜೊತೆನೆ ಪ್ಯಾರಲಲ್ ಆಗಿ ಕೌನ್ಸಿಲಿಂಗ್ ನಡೀತದೆ. ರೀಸನ್ ಏನು ಅಂತ ಕೇಳಿದ್ರೆ, ಇನ್ ಕೇಸ್ ಯಾವ್ದಾದ್ರು ಕರ್ನಾಟಕದ ಮೆಡಿಕಲ್ ಸ್ಟೂಡೆಂಟ್ ಫಸ್ಟ್ ರೌಂಡ್ ಅಲ್ಲಿ ಕರ್ನಾಟಕದ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಆಗಿ, ಸೆಕೆಂಡ್ ರೌಂಡ್ ಅಲ್ಲಿ ಇನ್ ಕೇಸ್ MCC ಥ್ರೂ ಆದಂತಹ ಸೀಟ್ ಅಲ್ಲಿ ಆದ್ರೆ, ಇಲ್ಲಿ ಅವರು ಮೆಡಿಕಲ್ ಸೀಟ್ ಅನ್ನು ಬಿಟ್ಕೊಡ್ತಾರೆ, ಯಾವ್ದು ಕರ್ನಾಟಕದ್ದು. ಆವಾಗ ಯಾವ್ದು ಇನ್ನೊಬ್ಬ ಸ್ಟೂಡೆಂಟ್ ಗೆ ಆ ಸೀಟ್ ಆಗತ್ತೆ. ಸೊ ಅದು ಅಪ್ಗ್ರೇಡ್ ಆಗಿ ಇನ್ನೊಬ್ಬ ಸ್ಟೂಡೆಂಟ್ ಗೆ ಬೆಟರ್ ಕಾಲೇಜು. ಇದರ ಫಸ್ಟ್ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಸಿಕ್ಕಿದವನಿಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್ ಸಿಗ್ಬೋದು, ಅಥವಾ ಫಸ್ಟ್ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿದವರಿಗೆ ಇನ್ನು ಬೆಟರ್ ಕಾಲೇಜ್ಗೆ ಅಪ್ಗ್ರೇಡ್ ಆಗ್ಬೋದು. ಇದೆಲ್ಲದೂ ಕೂಡ ಅಲೈನ್ ಆಗ್ಲಿ ಅಂತ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಾರೆ. ಇದೆಲ್ಲದ್ರ ಬಗ್ಗೆ ನನ್ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಇದು ಕೊಡ್ತೇನೆ, ಏನ್ ಹೇಳ್ತೇನೆ, ಇನ್ಫಾರ್ಮೇಶನ್ ಕೊಡ್ತೇನೆ. ಇದರಿಂದ ಏನ್ ಯೂಸು, MCC ಮಾಡೋದ್ರಿಂದ ಅಥವಾ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡೋದ್ರಿಂದ ಏನ್ ಯೂಸು ಎಲ್ಲದನ್ನು ಹೇಳ್ತೇನೆ, ಸರಿನಾ? ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಆಗೋದು ಕಂಬೈನ್ಡ್ ಕೌನ್ಸಿಲಿಂಗ್. ಓಕೆ, ಸೊ ನಿಮ್ಗೆ ಇಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ, ಲೇಟ್ ಆಗುತ್ತೆ. ಲಾಸ್ಟ್ ಇಯರ್ ಹಾಗೆ ಆಗಿತ್ತು. ಸೊ MCC ಗೆ ವೇಟ್ ಮಾಡಿದ್ರು ಅಟ್ ಲಾಸ್ಟ್ ಅದನ್ನ ನಮ್ಗೆ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಕೇಳಿದ್ರೆ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇಂಜಿನಿಯರಿಂಗ್ ಅವರಿಗೆ ಇಂಥ ದಿನ ಕಾಲೇಜಿನ ಜಾಯಿನ್ ಆಗ್ಲೇಬೇಕು ಅಂತ ಹೇಳ್ತಾರೆ, ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ನಮ್ಮ KEA ಕಡೆಯಿಂದ ಕೌನ್ಸಿಲಿಂಗ್ ಬಿಫೋರ್ 10 days ಮುಗಿಬೇಕು. ಬಟ್ ಲಾಸ್ಟ್ ಇಯರ್ ಇದು ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಕೇಳಿದ್ರೆ MCC ಅವರಿಗೆ ವೇಟ್ ಮಾಡಿ ಅವ್ರು ತುಂಬಾ ಲೇಟ್ ಆಯ್ತು. ಸೊ ಲಾಸ್ಟಿಗೆ ಅದನ್ನ ವೇಟ್ ಮಾಡದೆ ಕಂಪ್ಲೀಟ್ ಮಾಡಿದ್ರು. ಓಕೆ, ಸೊ ಇದ್ರ ಬಗ್ಗೆ ಎಲ್ಲ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅದಾದ್ಮೇಲೆ ಮತ್ತೊಂದು ನೆನ್ಪಿಟ್ಕೊಳ್ಳಿ, ಈಗ ಆಲ್ರೆಡಿ ನಿಮ್ಗೆ ಕೆಲವೊಂದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಗಳಿರ್ಬೋದು, ಅಥವಾ ಇಂಜಿನಿಯರಿಂಗ್ ಕಾಲೇಜಸ್ ಇಂದ ಕಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈಗ ರಿಸಲ್ಟ್ ಬರುತ್ತೆ ನಿಮ್ಗೆ, ಇನ್ನೊಂದು 2-3 days ಒಳಗಡೆ ರಿಸಲ್ಟ್ ಬರುತ್ತೆ. ಮೇ ಬಿ ನಾಳೆನೋ ನಾಡಿದ್ದು ರಿಸಲ್ಟ್ ಬರುತ್ತೆ, ಸ್ಟಾರ್ಟ್ ಆಗುತ್ತೆ ಇಂಜಿನಿಯರಿಂಗ್ ಕಾಲೇಜಿಂದ. ಏನಂತ, ಬೇಗ ಇದಕ್ಕೆ ಸೇರ್ಕೊಳ್ಳಿ, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಅಥವಾ ಯಾವುದೇ ಕಾಲೇಜ್ ಆಗಿರ್ಬೋದು, ನೀವು ಬೇಗ ಅಡ್ಮಿಷನ್ ತಗೊಳ್ಳದೇ ಇದ್ರೆ ನಿಮ್ಗೆ ಸೀಟ್ ಸಿಗೋದಿಲ್ಲ, ಕಂಪ್ಲೀಟ್ ಆಗುತ್ತೆ. ಅಥವಾ ಮುಂದೆ ನೀವು ಸ್ವಲ್ಪ ಲೇಟ್ ಮಾಡಿದ್ರೆ ನಿಮ್ಗೆ ಫೀಸ್ ಜಾಸ್ತಿ ಇರುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ ಫೀಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಅದಕ್ಕೆ ಹೋಗ್ಬೇಡಿ. ಇದ್ರ ರಿಲೇಟೆಡ್ ನಾನೊಂದು ಸಪರೇಟ್ ವಿಡಿಯೋನ ಮಾಡ್ತೇನೆ. ಬಟ್ ಇದು ಪ್ರಸನ್ನ ಕುಮಾರ್ ಸರ್ ಹೇಳಿದ್ದು, ದಯವಿಟ್ಟು ಇವಾಗಲೇ ಯಾರು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ಬೇಡಿ. ಯಾಕಂತ ಕೇಳಿದ್ರೆ, ಈಗ ಏನು
ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ಸೀಟ್ ಇದೆ ನೋಡಿ, ಅದರಲ್ಲಿ 45% ಸೀಟ್ ಗೌರ್ಮೆಂಟ್ ಇಂದಾನೇ ಫಿಲ್ ಆಗ್ಬೇಕು. ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೌನ್ಸಿಲಿಂಗ್ ನಡೆಸ್ತಾರೆ ನೋಡಿ, ಅದರಿಂದನೇ ಫಿಲ್ ಆಗ್ಬೇಕು. ಉಳಿದಿರುವಂತಹ 55% ಅಲ್ಲಿ ನಿಮ್ಗೆ ಒಂದಿಷ್ಟು ಪರ್ಸೆಂಟೇಜ್ ಸೀಟ್ಗಳು ಮ್ಯಾನೇಜ್ಮೆಂಟ್ಗೆ ಹೋಗುತ್ತೆ, ಒಂದಿಷ್ಟು ಪರ್ಸೆಂಟೇಜ್ ಸೀಟ್ಗಳು ಕಾಮಿಡಿಗೆ ಹೋಗುತ್ತೆ. ಬಟ್ 45% ಸೀಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸುವಂತಹ ಏನು ಕೌನ್ಸಿಲಿಂಗ್ ಥ್ರೂನೇ ಆಗಬೇಕು. ಸೊ ಏನ್ ಹೇಳ್ತಾರೆ, ಡೋಂಟ್ ಗೆಟ್ ಅಡ್ಮಿಷನ್ ಇಂಟು ಮ್ಯಾನೇಜ್ಮೆಂಟ್ ಕೋಟಾ. ನಿಮ್ಗೆ ಇವಾಗ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದ ತಕ್ಷಣ ಎಲ್ಲ ಪೇರೆಂಟ್ಸ್ಗಳು ಸ್ಟೂಡೆಂಟ್ಸ್ಗಳು ಪ್ಯಾನಿಕ್ ಆಗ್ತೀರಾ, ಮ್ಯಾನೇಜ್ಮೆಂಟ್ ಸೀಟ್ ಹೋಗಿ ಬುಕ್ ಮಾಡ್ಕೊಳ್ತೀರಾ. ದಯವಿಟ್ಟು ಬುಕ್ ಮಾಡಬೇಡಿ ಪ್ಲೀಸ್. ಯಾಕಂತ ಹೇಳಿದ್ರೆ ನೀವು KCT ಬರೀತಿರೋ ಇಲ್ವೋ ಅದು ಸೆಕೆಂಡ್ರಿ, ಬರೀತೀರಾ ಕಷ್ಟ ಆಗತ್ತಾ, ಕಷ್ಟ ಆದ್ರೂ ಕೂಡ ದಯವಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಜಾಯಿನ್ ಆಗಬೇಡಿ. ಇವಾಗ ಇದು ಪ್ರಸನ್ನ ಕುಮಾರ್ ಸರ್ ಹೇಳ್ತಾರೆ, ಪರ್ಸನಲಿ ನಾನು ಕೂಡ ಇದು ಮಾಡ್ತೇನೆ, ರೆಕಮೆಂಡ್ ಮಾಡ್ತೇನೆ. ಡೋಂಟ್ ಗೋ ಫಾರ್ ಮ್ಯಾನೇಜ್ಮೆಂಟ್ ಸೀಟ್ ಸಿಗುತ್ತೆ. ನನಗೆ ಎಷ್ಟೋ ಪೇರೆಂಟ್ಸ್ ಗಳ ಜೊತೆ ನಾನು ಮಾತಾಡಿದ್ದೇನೆ, ಎಷ್ಟೋ ಜನ ಇದರಿಂದ ಮೋಸ ಹೋದವರಿದ್ದಾರೆ, ಲಕ್ಷಗಟ್ಟಲೆ ದುಡ್ಡನ್ನು ಕಳ್ಕೊಂಡವರಿದ್ದಾರೆ. ದಯವಿಟ್ಟು ಸದ್ಯಕ್ಕೆ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಡಿ. 45% ಸೀಟ್ಗಳು KEA ಥ್ರೂನೇ ಫಿಲ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 lakh ಸೀಟ್ ಇದ್ರೆ 45,000 ಸೀಟ್ಗಳು KEA ಥ್ರೂನೇ ಆಗೋದು. ನಿಮ್ಗೆ ಫೀಸ್ ಅಪ್ ಟು 1,50,000 ಅಷ್ಟೇ, ಅದ್ರ ಮೇಲೆ ಹೋಗೋದಿಲ್ಲ. ಇನ್ನು SNQ ಕೋಟಾ ಆದ್ರೆ ನಿಮ್ಗೆ 30,000 to 40,000 ಒಳಗಡೆ ಮುಗಿತದೆ. ಇನ್ನು ಏಡೆಡ್ ಕಾಲೇಜಸ್ಗಳಿದೆ, VTU ಅಂಡರ್ ಕಾಲೇಜಸ್ಗಳಿದೆ, ಗೌರ್ಮೆಂಟ್ ಕಾಲೇಜಸ್ಗಳಿದೆ. ಅದರ ರಿಲೇಟೆಡ್ ಸಪರೇಟ್ ವಿಡಿಯೋವನ್ನು ನನ್ನ ಕೌನ್ಸಿಲಿಂಗ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಅದ್ರದ್ದು ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೇನೆ. ಸೊ ದಯವಿಟ್ಟು ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ, ತುಂಬಾ ಇನ್ಫಾರ್ಮೇಶನ್ಗಳು ಸಿಗುತ್ತೆ. ಓಕೆ, ಸೊ ಇದಿಷ್ಟು ಅವರು ಕೊಟ್ಟಂತ ಇನ್ಫಾರ್ಮೇಶನ್ಗಳು. ಇದನ್ನ ನಾನು ನಿಮ್ಗೆ ಕೊಡುವಂತ ಪ್ರಯತ್ನ ಮಾಡಿದ್ದೇನೆ. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಜಾಯಿನ್ ಆಗಿ, ನಾನು ಪ್ರಿಪೇರ್ ಮಾಡಿದಂಥದ್ದು ಅಂದ್ರೆ ನಾನು ಇಂಜಿನಿಯರ್ ಪ್ಲಸ್ ನನ್ನ ಸ್ಟೂಡೆಂಟ್ಸ್ ಗಳ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ನಾನು ಪ್ರಿಪೇರ್ ಮಾಡಿದಂತಹ PDF ಪ್ಲಸ್ ಮಾಕ್ ಟೆಸ್ಟ್ ನಿಮ್ಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.